ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ತುಂಬಾ ಟ್ವಿಸ್ಟ್ಗಳಿಂದ ಕೂಡಿದೆ. ಸಂಚಿಕೆ ಆರಂಭದಲ್ಲಿ ಗೌರಿ ಮೋನಿಕಾಳ ರೂಮಿಗೆ ಬಂದು ಅವಳ ಸುಳ್ಳು ಗರ್ಭಧಾರಣೆಯ ಮುಖವಾಡವನ್ನು ಕಳಚಿಡುತ್ತಾಳೆ. ನೀನು ಗರ್ಭಿಣಿ ಅಲ್ಲ ಅನ್ನೋ ಸತ್ಯ ಇಡೀ ಮನೆಗೆ ಗೊತ್ತಾದರೆ ಆ ನಿಮಿಷವೇ ನಿನ್ನನ್ನು ಕತ್ತು ಹಿಡಿದು ಆಚೆ ಹಾಕ್ತಾರೆ. ನಿನ್ನ ಈ ವಿಕೃತ ಆಟದಿಂದ ನಮ್ಮ ತವರ ಮನೆಯ ತಲೆ ಕೂಡ ತಗ್ಗುತ್ತೆ. ಇತ್ತ ಅಮ್ಮ ನಿನ್ನ ಸೀಮಂತದ ಶಾಸ್ತ್ರಕ್ಕೆ ಉಡುಗೊರೆ ಕೊಡೋಕ್ಕೆ ಸಾಲ ಮಾಡೋಕ್ಕೆ ಒದ್ದಾಡ್ತಾ ಇದ್ದಾರೆ. ಮನೆ ಬೇರೆ ಕೈತಪ್ಪಿ ಹೋಗಿದೆ. ಎತ್ತ ತಾಯಿಯನ್ನು ಯಾಕೆ ಇಷ್ಟು ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದೀಯಾ ಎಂದು ಗೌರಿ ಕಣ್ಣೀರು ಹಾಕ್ತಾ ಬುದ್ಧಿವಾದ ಹೇಳ್ತಾಳೆ. ಆದರೆ ಅಹಂಕಾರದ ಪರಮಾವಧಿಯಲ್ಲಿರುವ ಮೋನಿಕಾ, ನಿನ್ನ ಬಡತನದ ಸೀರಿಯಲ್ ಡೈಲಾಗು ಸಾಕು ಮಾಡು. ಆ ಚೀಪ್ ಗಿಫ್ಟ್ ತಂದು ನನ್ನ ಸ್ಟೇಟಸ್ ಕಮ್ಮಿ ಮಾಡಬೇಡಿ ಅಂತ ಅಮ್ಮನಿಗೆ ಹೇಳು. ಈ ಸುಳ್ಳನ್ನು ನಾನೇ ಸತ್ಯ ಮಾಡಿಕೊಳ್ತೀನಿ. ಅದು ನನ್ನ ಟ್ಯಾಲೆಂಟ್. ಜಸ್ಟ್ ಗೆಟ್ ಔಟ್ ಎಂದು ಗೌರಿಯನ್ನು ರೂಮಿನಿಂದ ಓಡಿಸ್ತಾಳೆ. ಇತ್ತ ಮನೆಯಲ್ಲಿ ವಿವೇಕ್ ಕೆಲಸದವರ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲು ಮತ್ತು ಶೋಭಕ್ಕನಿಗೆ ಕಷ್ಟದಲ್ಲಿದ್ದಾಗ 20,000 ದುಡ್ಡು ಕೊಟ್ಟು ಸಹಾಯ ಮಾಡುವುದನ್ನು ಗೌರಿ ನೋಡ್ತಾಳೆ. ವಿವೇಕ್ ಆಫೀಸ್ನಲ್ಲೂ ಮತ್ತು ಮನೆಯಲ್ಲೂ ಎಲ್ಲರ ಕಷ್ಟಕ್ಕೆ ಸ್ಪಂದಿಸುವ ಕಣ್ಣಿಗೆ ಕಾಣುವ ದೇವರು ಎಂದು ಶೋಭಕ್ಕ ಗೌರಿ ಎದುರು ವಿವೇಕ್ನನ್ನು ಹಾಡಿ ಹೊಗಳುತ್ತಾಳೆ. ಇದನ್ನು ಕೇಳಿದ ಗೌರಿಗೆ ತನ್ನ ತಂದೆಯ ಸಾಲದ ಕಷ್ಟ ನೆನಪಾಗಿ ಭಾವುಕಳಾಗ್ತಾಳೆ. ತುಂಬಿ ಹರಿಯುವ ನದಿಯ ಮಧ್ಯೆ ನಿಂತಿದ್ದರೂ ನನ್ನವರಿಗೆ ಒಂದು ಗುಟುಕು ನೀರು ಕೊಡಲು ಆಗ್ತಾ ಇಲ್ಲವಲ್ಲ ಎಂದು ವಿವೇಕ್ ಎದುರು ಮನಸ್ಸಿನ ಬೇಸರ ಹೊರ ಹಾಕ್ತಾಳೆ. ವಿವೇಕ್ ಹತ್ತಿರ ದುಡ್ಡು ಕೇಳುವುದು ತಪ್ಪು ಎಂದು ಭಾವಿಸುವ ಗೌರಿ ತನ್ನ ತಂದೆ ತಾಯಿಗೆ ಸಹಾಯ ಮಾಡಲು ಬೇರೆ ದಾರಿ ಹುಡುಕ್ತಾಳೆ. ಮತ್ತೊಂದೆಡೆ ಅನಿತಾ ಮತ್ತು ಮೋನಿಕಾ ನಡುವೆ ದೊಡ್ಡ ಜಗಳ ಮತ್ತು ಪ್ಲ್ಯಾನ್ ನಡೆಯುತ್ತಿರುತ್ತೆ. ಮೋನಿಕಾ ಮಾಡೆಲಿಂಗ್ಗಾಗಿ ಆರ್ಡರ್ ಮಾಡಿರುವ ಚಿಕ್ಕ ಬಟ್ಟೆಯ ಪಾರ್ಸಲ್ ನೋಡಿ, ಅನಿಕೇತ್, ಇದನ್ನು ನೀನು ಹಾಕಿಕೊಂಡರೆ ಮನೆಯವರು ನೋಡಿ ರೊಚ್ಚಿಗೆದ್ದು ನಿನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ. ನನ್ನ ತಲೆನೋವು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗುತ್ತೆ ಎಂದು ಮನಸ್ಸಿನಲ್ಲೇ ಖುಷಿ ಪಡುತ್ತಾನೆ. ಆದರೆ ಮೋನಿಕಾ ತನ್ನ ಸುಳ್ಳು ಗರ್ಭಧಾರಣೆಯ ನಾಟಕವನ್ನು ಮುಂದುವರಿಸ್ತಾಳೆ. ಅನಿಕೇತ್ ತನ್ನ ಮನಸ್ಸಿನಲ್ಲಿ ಈ ಮಗು ಅನ್ನೋದು ಒಂದು ಟೈಮ್ ಬಾಂಬ್ ಇದ್ದ ಹಾಗೆ. ಅದು ಬ್ಲಾಸ್ಟ್ ಆಗಿ ನಮ್ಮ ಭವಿಷ್ಯ ಚಿತ್ರ ಆಗುವ ಮುನ್ನವೇ ಅದನ್ನು ಡಿಸ್ಪೋಸ್ ಮಾಡಿಬಿಡಬೇಕು. ಈ ಮೋನಿಕಾಳನ್ನು ಆದಷ್ಟು ಬೇಗ ಮನೆಯಿಂದ ಆಚೆ ಹಾಕಲು ಒಂದು ರಕ್ತಸಿಕ್ತ ಪ್ಲ್ಯಾನ್ ಮಾಡ್ತೀನಿ ಎಂದುಕೊಳ್ಳುತ್ತಾ ಮೋನಿಕಾಳ ಕಾಲ್ಡೌನ್ ಶುರು ಮಾಡ್ತಾನೆ. ಕಥೆಯ ಮುಖ್ಯ ಟ್ವಿಸ್ಟ್ ಆಫೀಸ್ನಲ್ಲಿ ಶುರುವಾಗುತ್ತೆ. ವಿವೇಕ್ ತನಗಾಗಿ ಬಿಲಿಯನರ್ ಕ್ಲೈಂಟ್ ಕೇಳಿರುವ ಕನ್ವೆಸ್ಟೇಬಲ್ ಜ್ಯುವೆಲರಿ ಡಿಸೈನ್ ಸರಿಯಾಗಿ ಬಾರದ ಕಾರಣ ಡಿಸೈನಿಂಗ್ ಟೀಮ್ ಮತ್ತು ಪಿಂಕಿ ಮೇಲೆ ಸಿಕ್ಕಾಬಟ್ಟೆ ರೇಗಾಡಿ 24 ಗಂಟೆಯ ಟೈಮ್ ಕೊಟ್ಟು, ಇಲ್ಲದಿದ್ದರೆ ಎಲ್ಲರನ್ನೂ ಕೆಲಸದಿಂದ ಫೈರ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಪಿಂಕಿ ಏನು ಮಾಡಬೇಕೆಂದು ತಿಳಿಯದೆ ತಲೆಕೆಡಿಸಿಕೊಂಡಿರುವಾಗ ಗೌರಿ ರಹಸ್ಯವಾಗಿ ಆಫೀಸ್ಗೆ ಬಂದು ಪಿಂಕಿಯನ್ನು ಭೇಟಿಯಾಗ್ತಾಳೆ. ಪಿಂಕಿ ಕಷ್ಟವನ್ನು ಕೇಳಿದ ಗೌರಿ, ನೀವೇನು ಟೆನ್ಷನ್ ತಗೊಂಬೇಡಿ, ಆ ಕ್ವಾಂಟೇಬಲ್ ಜ್ಯುವೆಲರಿ ಡಿಸೈನ್ ನಾನೇ ಪರ್ಫೆಕ್ಟಾಗಿ ಮಾಡಿಕೊಡ್ತೀನಿ ಅಂತಾಳೆ. ಆದರೆ ಅದಕ್ಕೊಂದು ಕಂಡೀಷನ್ ಇರ್ತಾಳೆ. ಈ ಡಿಸೈನ್ ನಾನು ಮಾಡ್ತಾ ಇರೋದು ನಿಮ್ಮ ಬಾಸ್ ವಿವೇಕ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು, ಮತ್ತು ನಾನು ಮಾಡುವ ಈ ಕೆಲಸಕ್ಕೆ ನನಗೆ ಸಂಬಳ ಬೇಕು ಅಂತಾಳೆ. ಕೋಟ್ಯಾಧಿಪತಿಯ ಪತ್ನಿಯಾಗಿ ಗೌರಿ ಸಂಬಳ ಕೇಳುತ್ತಿರುವುದನ್ನು ನೋಡಿ ಪಿಂಕಿ ಆಶ್ಚರ್ಯಪಟ್ಟಾಗ, ಗೌರಿ, ನನ್ನ ಗಂಡ ಕೋಟ್ಯಾಧಿಪತಿ ಇರಬಹುದು, ಆದರೆ ನನ್ನ ತವರ ಮನೆ ತುಂಬ ಕಷ್ಟದಲ್ಲಿದೆ. ನನ್ನ ಸ್ವಂತ ದುಡಿಮೆಯಿಂದಲೇ ಅವರಿಗೆ ನಾನು ಸಹಾಯ ಮಾಡಬೇಕು ಎಂದು ತನ್ನ ಸುಂದರ ಮನಸ್ಸಿನ ನಿರ್ಧಾರವನ್ನು ತಿಳಿಸ್ತಾಳೆ. ಪಿಂಕಿ ಕೂಡ ಇದಕ್ಕೆ ಒಪ್ಪಿಕೊಂಡು ಬಾಸ್ಗೆ ತಿಳಿಯದಂತೆ ಮ್ಯಾನೇಜ್ ಮಾಡುವುದಾಗಿ ಹೇಳ್ತಾಳೆ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ವಿವೇಕ್ ನಡೆದುಕೊಂಡು ಬಂದು, ಪಿಂಕಿ, ಇಲ್ಲಿ ಯಾರೋ ಗೌರಿ ಇದ್ದ ಹಾಗೆ ಇತ್ತಲ್ಲ ಎಂದು ಕೇಳುವ ದೊಡ್ಡ ಟ್ವಿಸ್ಟಿನೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದೆ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಸ್ಟೋರಿ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.